ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ ಆಯ್ಲಿ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದೇ ಇಲ್ಲ. ಯಾಕಂದರೆ ಆಯ್ಲಿ ಸ್ಕಿನ್ ಟೈಪ್ ಅವರು ಸ್ಪೆಷಲಾಗಿ ಸ್ಕಿನ್ನನ್ನು ಕೇರ್ ಮಾಡಬೇಕಾಗತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನನ್ನ ಸ್ಕಿನ್ ಟೈಪನ್ನು ನೀವು ಉದಾಹರಣೆಯಾಗಿ ತೊಗೋಬೋದು. ನನ್ನದು ಕಾಂಬಿನೇಷನ್ ಸ್ಕಿನ್ ಟೈಪ್ ಅವ್ರಿಗೂ ಕೂಡ T ಝೋನಲ್ಲಿ ಸ್ಕಿನ್ ಆಯ್ಲಿ ಆಗುತ್ತೆ. ಹೀಗಿರುವಾಗ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆಲ್ಲ ತುಂಬ ಕಾಮನ್. ಯಾಕಂದರೆ ನಮ್ಮ ಸ್ಕಿನ್ನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರುವ ಕಾರಣ ನಮ್ಮ ಪೋರ್ಸು ಆ್ಯಕ್ನಿ ಕಾಸಿಂಗ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಡರ್ಟ್ನೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ. ಹೀಗಾಗಿ ಈ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಇದಕ್ಕಾಗಿ ಒಂದು ಎಕ್ಸ್ಫೋಲಿಯೇಟಿಂಗ್ ಫೇಸ್ ವಾಶ್ ತುಂಬ ಮುಖ್ಯ. ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಇಂಗ್ರೀಡಿಯೆಂಟ್ ಬಂದು ಸ್ಯಾಲಿಸಿಲಿಕ್ ಆ್ಯಸಿಡ್. ನಾನಿಲ್ಲಿ ಸಿಪ್ಲಾನ ಸ್ಯಾಲಿಸಿಲಿಕ್ DS ಫೋಮಿಂಗ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಸ್ಯಾಲಿಸಿಲಿಕ್ ಆ್ಯಸಿಡ್ ನೀವಿಲ್ಲಿ ನೋಡ್ತಿರೋ ಹಾಗೆ ನೀವು ಹಾಕಿದ ಕೂಡಲೇ ಪೋರ್ಸ್ ಒಳಗಡೆ ಹೋಗಿ ಆ ಒಂದು ಬ್ಯಾಕ್ಟೀರಿಯಾ ಡರ್ಟ್ನೆಲ್ಲ ಈಚೆ ತೆಗೆಯುತ್ತೆ. ಹಾಗೂ ಎಣ್ಣೆ ಅಂಶ ಕೂಡ ಕಡಿಮೆ ಆಗುತ್ತೆ. ಸೊ ಯಾರಿಗೆ ನಾನು ಹೇಳಿದಂಥ ಪ್ರಾಬ್ಲಮ್ಸ್ ಎಲ್ಲ ಇದೆ ನೋಡಿ, ಅವರು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶನ್ನು ಯೂಸ್ ಮಾಡಿ. ಎಸ್ಪೆಷಲಿ ನೀವು ಆಯ್ಲಿ ಸ್ಕಿನ್ ಇರೋರಾಗಿದ್ದರೆ, ಪದೇ ನಿಮ್ಮ ಸ್ಕಿನ್ ಆಯ್ಲಿ ಆಗುತ್ತಂದರೆ ಯು ಶುಡ್ ಸ್ಟಾರ್ಟ್ ಯೂಸಿಂಗ್ ಸ್ಯಾಲಿಸಿಲಿಕ್ ಆ್ಯಸಿಡ್. ನೆಕ್ಸ್ಟು ನೀವೊಂದು ಟೋನರ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ವಿಶ್ ಕೇರ್ನ ರೋಸ್ ವಾಟರ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ರೋಸ್ ವಾಟರ್ ಯಾವುದಿದೆ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಜಸ್ಟ್ ನಾರ್ಮಲ್ ವಾಟ್ರನ್ನ ಮುಖಾನ ಒಂಚೂರು ಒದ್ದೆ ಮಾಡ್ಕೊಳ್ಳಿ. ಮಾಯ್ಶ್ಚರೈಸರ್ ಯೂಸ್ ಮಾಡೋದಕ್ಕಿಂತ ಮೊದಲು ಮಾಯ್ಶ್ಚರೈಸರ್ಗೆ ಪಾಂಡ್ಸ್ನ ಹೈಡ್ರಾ ಮಿರಾಕಲ್ ಹೈಲೋರಾನಿಕ್ ಆ್ಯಸಿಡ್ ಇರುವಂಥ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್, ಯು ಮಸ್ಟ್ ಯೂಸ್ ಅ ಜೆಲ್ ಮಾಯ್ಶ್ಚರೈಸರ್. ಆಯ್ಲಿ ಸ್ಕಿನ್ ಇರೋರು ಜೆಲ್ ಮಾಯ್ಶ್ಚರೈಸರನ್ನೇ ಯೂಸ್ ಮಾಡಬೇಕು. ಏನಕ್ಕೆ ನಾನು ಈ ಥರ ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ವೆನ್ ಯು ಯೂಸ್ ಕ್ರೀಮ್ ಮಾಯ್ಶ್ಚರೈಸರ್ ಈ ಥರ ನಿಮ್ಮ ಸ್ಕಿನ್ ಆಯ್ಲಿ ಆಗುತ್ತೆ ನೋಡಿ. ಈ ಥರ ಆಯ್ಲಿ ಆದಾಗ ಮತ್ತು ನಿಮಗೆ ಪಿಂಪಲ್ಸು, ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್ ಎಲ್ಲ ಬರೋದಕ್ಕೆ ಎನ್ಕರೇಜ್ ಮಾಡುತ್ತೆ. ಸೊ ಆಲ್ವೇಸ್ ಯು ಶುಡ್ ಯೂಸ್ ಅ ಜೆಲ್ ಮಾಯ್ಶ್ಚರೈಸರ್. ಈ ಒಂದು ಪಾಂಡ್ಸ್ನ ಹೈಲೋರಾನಿಕ್ ಆ್ಯಸಿಡ್ ಇರುವಂಥ ಜೆಲ್ ಮಾಯ್ಶ್ಚರೈಸರ್ ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್ ಇನ್ ಅಫೋರ್ಡಬಲ್ ರೇಂಜ್ ನೀವು ಹುಡುಕ್ತಾ ಇದ್ರೆ ನೋಡಿ. ಇದು ಹಾಕಿದ ಕೂಡಲೇ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಪ್ಲಸ್ ನಿಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಕೂಡ ಮಾಡುತ್ತೆ ವಿತೌಟ್ ಮೇಕಿಂಗ್ ಇಟ್ ಗ್ರೀಸಿ. ತುಂಬ ಜನ ಹೇಳ್ತೀರಾ ಆಯ್ಲಿ ಸ್ಕಿನ್ ಇದೆ, ನನಗೆ ಯಾವ ಮಾಯ್ಶ್ಚರೈಸರ್ ಹಾಕಿದ್ರು ಮತ್ತೆ ನನ್ನ ಸ್ಕಿನ್ ಆಯ್ಲಿ ಆಗುತ್ತೆ ಅಂತ. ಸೊ ಏನಕ್ಕಾಗುತ್ತೆ ಅಂದರೆ ಯು ಆರ್ ಯೂಸಿಂಗ್ ಅ ರಾಂಗ್ ಮಾಯ್ಶ್ಚರೈಸರ್. ಸೊ ನೀವು ಅದಕ್ಕೋಸ್ಕರ ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಈ ಪ್ರಾಬ್ಲಮ್ ನಿಮ್ಗೆ ಆಗೋದಿಲ್ಲ. ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನ್ನ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಬಂದು ಯೂಸಿಂಗ್ ಅ ಗುಡ್ ಸನ್ಸ್ಕ್ರೀನ್. ನಾನಿಲ್ಲಿ ಸ್ಕಿನ್ನ ಅವರ ಒಂದು ಸನ್ಸ್ಕ್ರೀನ್ ಜೆಲ್ ಯೂಸ್ ಮಾಡ್ತಿದ್ದೀನಿ. ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ ಅಂದರೆ ನೋಡಿ, ಸನ್ನ ಹಾರ್ಮ್ಫುಲ್ ರೇಸ್ ನಿಮ್ಮ ಸ್ಕಿನ್ ಒಳಗಡೆ ಹೋಗಿ ಪಿಗ್ಮೆಂಟೇಷನ್ ಆಗುತ್ತೆ, ರಿಂಕಲ್ಸ್ ಬರುತ್ತೆ, ಏಜಿಂಗ್ ಆಗುತ್ತೆ, ಮತ್ತು ತುಂಬ ಹಲವಾರು ಸ್ಕಿನ್ ಪ್ರಾಬ್ಲಮ್ಸ್, ಸ್ಕಿನ್ ಡಿಸೀಸಸ್ ಬರುತ್ತೆ. ಸೊ ಹೀಗಾಗಿ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದು ತುಂಬ ಮುಖ್ಯ. ಈ ಒಂದು ಸ್ಕಿನ್ನ ಅವರ ಆಕ್ವಾ ಜೆಲ್ ಸನ್ಸ್ಕ್ರೀನಲ್ಲಿ SPF 50 ಇದೆ ಮತ್ತು PA+++ ಇದೆ. ಮತ್ತು ಸಣ್ಣ UVA UVB ರೇಸ್ನಿಂದ ನಿಮಗೆ ಒಳ್ಳೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ನಾನು ಹೇಳಿದಾಗೆ ನೀವು ಜೆಲ್ ಪ್ರಾಡಕ್ಟ್ಸನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಜೆಲ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ ಮೇಲೆ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ವಿತೌಟ್ ಲೀವಿಂಗ್ ಎನಿ ವೈಟ್ ಕಾಸ್ಟ್. ಸೊ 2 ಫಿಂಗರ್ ರೂಲ್ನ ನೀವು ಫಾಲೋ ಮಾಡಬೇಕು ಇಫ್ ಯು ನೀಡ್ ಅ ಗುಡ್ ಪ್ರೊಟೆಕ್ಷನ್. ಸೊ 2 ಫಿಂಗರ್ ಮೇಲೆ ನಾನು ಹೇಗೆ ತೋರಿಸೆ ನೋಡಿ, ಹಾಗೆ ನೀವು ಸನ್ಸ್ಕ್ರೀನ್ನ ತೊಗೊಂಡು ಫುಲ್ ಫೇಸ್ ಮೇಲೆ, ನೆಕ್ ಮೇಲೆ, ನಿಮ್ಮ ಕಿವಿಗಳ ಮೇಲೆ ಅದನ್ನು ಹಾಕಿ ಮಸಾಜ್ ಮಾಡಬೇಕು. ಸೊ ನಿಮ್ಮ ಸ್ಕಿನ್ ನೀಟಾಗಿ ಇದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ. ಒಂಚೂರು ಕೂಡ ನಿಮಗೆ ವೈಟ್ ಕಾಸ್ಟ್ ಇರೋದಿಲ್ಲ ಆ್ಯಂಡ್ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಪ್ರೊಟೆಕ್ಷನ್. ಲಿಪ್ ಬಾಮ್ ಯೂಸ್ ಮಾಡೋದು ಮುಖ್ಯ. ಸೆಬಾಮೆಡ್ನ SPF 30 ಇರುವಂಥ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಯೂಸ್ ಮಾಡಿಲ್ಲ ಅಂದರೆ ಈ ಥರ ನಿಮಗೆ ಲಿಪ್ ಪಿಗ್ಮೆಂಟೇಷನ್ ಆಗುತ್ತೆ. ಮತ್ತು ಯಾರ್ಯಾರಿಗೆ ಪದೇ ಲಿಪ್ ಪಿಗ್ಮೆಂಟೇಷನ್ ಆಗ್ತಿದೆ ಅವರು SPF ಇರುವಂಥ ಲಿಪ್ ಬಾಮ್ನ ಯೂಸ್ ಮಾಡಿ. ಸೊ ನಿಮ್ಮ ಸ್ಕಿನ್ ಕೂಡ ಇದೇ ಥರನೇ ಇರುತ್ತೆ. ನಾನು ಹೇಳಿದಂಥ ಪ್ರಾಡಕ್ಟ್ಸನ್ನ ಯೂಸ್ ಮಾಡಿದ್ರೆ ಒಂಚೂರು ಕೂಡ ಗ್ರೀಸಿ ಫಿನಿಶ್ ಇರೋದಿಲ್ಲ, ನಿಮಗೂ ಕೂಡ ಪದೇ ಆಯ್ಲಿ ಅನಿಸೋದಿಲ್ಲ. ಆ್ಯಂಡ್ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವೀಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.